ಬೆಳಗಾವಿಯಲ್ಲಿ ಮಳೆ ಬಂದಾಗ ಹಲವು ಕಡೆಗಳಲ್ಲಿ ಹಲವು ಅವಾಂತರಗಳು ಸೃಷ್ಟಿಯಾಗುತ್ತೆ. ಈಗ ಬೆಳಗಾವಿಯ ಒಂದು ಭಾಗದಲ್ಲಿ ಟ್ಯೂಬ್ ಬೋಟ್ ಅನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಟ್ಯೂಬ್ ಬೋಟ್ ಅಂತಂದ್ರೆ ಅದಕ್ಕೇನು ಬೋಟಿಗೆ ಹೊಸ ಹೆಸರಲ್ಲ. ಟೈರ್ ಒಳಗಡೆ ಇರುವಂಥ ಟ್ಯೂಬ್ ಅನ್ನ ತೆಗೆದುಬಿಟ್ಟು ಅದಕ್ಕೆ ಕಟ್ಟಿಗೆಯನ್ನ ಕಟ್ಬಿಟ್ಟು ರೆಡಿ ಮಾಡ್ಕೊಂಡಿರುವಂಥ ಬೋಟು. ಈಗ ಹುಲಿಕೇರಿ ಕೆರೆ ಹಿನ್ನೆಲೆಯಲ್ಲಿ ಜೀವ ಕೈಲಿ ಹಿಡ್ಕೊಂಡು ಮಕ್ಕಳು ಪ್ರಯಾಣವನ್ನ ಮಾಡ್ತಾ ಇದ್ರು. ಫೈನಲ್ ಈಗ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮಕ್ಕೆ ಭೇಟಿಯನ್ನ ನೀಡಿದ್ದಾರೆ ಶಾಸಕ ಬಾಬಾ ಸಾಹೇಬ್ ಪಾಟೀಲ್. ಪರಿಹಾರ ಭರವಸೆಯನ್ನ ಈಗ ಶಾಸಕರ ಕೊಟ್ಟಿದ್ದಾರೆ. ಶಾಸಕರೀಗ ಭರವಸೆ ಅಂತೂ ಕೊಟ್ಟಿದ್ದಾರೆ. ಯಾವಾಗ ಆಗುತ್ತೆ? ಈ ಮಳೆಗಾಲದಲ್ಲಂತೂ ಆಗಕ್ಕೆ ಕಷ್ಟ, ಮುಂದಿನ ಸಲ ಆಗ್ಬೋದು. ನನ್ನ ಗಮನಕ್ಕೆ ಇದ್ದಿರ್ಕಿಲ್ಲಿದ್ದು ಫಸ್ಟ್ ಟೈಮ್ ನಾ ಆ ಸ್ಪಾಟಿಗೆ ಹೋದಂಥ ಇದು. ಆದರೆ ಎಸ್ ಡೆಫಿನೆಟ್ಲಿ ಕೆಲವು ರೈತರಿಗೆ ಪ್ರಾಬ್ಲಮ್ ಆಗುತ್ತೆ ಎಲ್ಲ ದೃಷ್ಟಿಯಿಂದ. ಯಾಕಂದ್ರೆ ಕಮ್ಯುನಿಕೇಷನ್ ಬಂದಾಗಿಬಿಡ್ತು. ಅವ್ರ ಆಚೆ ಇವ್ರ ಈಚೆ. ನಿನ್ನೆ ವರದಿ ನೋಡಿದ ತಕ್ಷಣ ಮುಂಜಾನೆ ಎಲ್ಲರಿಗೂ ಆಫೀಸರ್ ಜೊತೆ ಮಾತಾಡಿ ನಾನು ಖುದ್ದಾಗಿ ಆ ಸ್ಪಾಟ್ ನೋಡೋಕೆ ಬಂದಿದ್ದೀನಿ. ಎಸ್ ಡೆಫಿನೆಟ್ಲಿ ಅವ್ರಿಗೆ ಎಕ್ಸೆಸಿಬಿಲಿಟಿ ಕೊಡಲೇಬೇಕಾಗ್ತದೆ. ಅದಕ್ಕೆ ಇವತ್ತು ಎಲ್ಲರ ಜೋಡಿ ಮಾತಾಡಿದ್ದೀನಿ. ಅದಕ್ಕೆ ಟೆಂಪ್ರರಿಯಾಗಿ ಏನು ಮಾಡಬೇಕು, ತುರ್ತು ತಹಸೀಲ್ದಾರ್ ಅವರು ಅದಕ್ಕೊಂದು ವ್ಯವಸ್ಥೆ ಮಾಡುವಂಥದ್ದು ಮಾಡ್ತೇವೆ. ನೆಕ್ಸ್ಟ್ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಅನ್ನೋದನ್ನು ಈಗಾಗಲೇ PWD ಮತ್ತು ಮೈನರ್ ಇರಿಗೇಷನ್ ಇಂಜಿನಿಯರ್ಸ್ ಜೋಡಿ ಮಾತಾಡಿದ್ದೀನಿ. AW ಅವ್ರನ್ನ ಕಳಿಸಿಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೊಂದು ಬ್ಯಾರೇಜು ಅಥವಾ ಓನ್ಲಿ ಬ್ರಿಡ್ಜು ಯಾವುದು ಫಿಸಿಬಿಲಿಟಿ ಬರ್ತದೆ ನೋಡ್ಕೊಂಡು ಅದನ್ನು ವ್ಯವಸ್ಥೆ ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ. ಈ PWD ಕಿರು ಸೇತುವೆಗಳ ನಿರ್ಮಾಣ ಮಾಡ್ತಾರೆ. ಎಸ್ ಡೆಫಿನೆಟ್ಲಿ ಲಾಸ್ಟ್ ಟೈಮ್ ಇಲ್ಲೇ ಮಾಡಿಕೊಟ್ಟಿದ್ದು ಬೈಲೂರಿಗೆ ಒಂದು ಇಂಥದ್ದೇ ಇತ್ತು. ಬಟ್ ಇದು ನನ್ನ ಗಮನಕ್ಕೆ ಇರಲಿಲ್ಲ. ಈ ಪ್ರಮಾಣದಾಗ ನೀರು ಬರ್ತೈತೆ ಅನ್ನುವಂಥದ್ದು ಇದ್ರಿಕೆಲ್ಲ ಅದರ್ ಟೈಪ್ ಆಫ್ ಸ್ವಲ್ಪ ಬಿಗರ್ ವೇದಾಗೈತೆ. ಅವು ಏನಾಗ್ತಿತ್ತು 4 ಬೇಡ ಅಂಥವು ಕಷ್ಟ ಹಾಕ್ತಿದ್ರು. ಅವನು 40-50 ಫೀಟ್ ಬಟ್ ಇದೊಂದು 100 ಮೀಟರ್ಸ್ ಐತಿ. ಡೆಫಿನೆಟ್ಲಿ ಆಗಿ ಅದಕ್ಕೊಂದು ವ್ಯವಸ್ಥೆ ಮಾಡುವಂಥ ಕೆಲಸ ಮಾಡಿ. ಇಲ್ಲ ಇದು ನಾವೀಗ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿದ್ದೀವಿ. ನಿಂಗಾಪುರ ಗ್ರಾಮದಲ್ಲಿ ಇರ್ತಕ್ಕಂಥ ಇಂದಿರಾ ಕೆರೆ ಏನಿದೆ ಬಹಳಷ್ಟು ಸಂಕಷ್ಟ ತಂದಿರುವಂಥದ್ದು. ಇಲ್ಲಿ ಇರ್ತಕ್ಕಂಥ ಮಕ್ಕಳು ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ತಾವು ನೋಡ್ಬೋದು ಅಂತಂದರೆ 180 ಅಡಿ ಅಂದರೆ 300 ಫುಟ್ಗಳಿಗೂ ಹೆಚ್ಚಾದಂಥ ಒಂದು ಕೆರೆ ಏನು ದಾಟಬೇಕಾಗಿರುತ್ತೆ. ಈ ಕೆರೆಯನ್ನು ದಾಟಬೇಕಾದ್ರೆ ಕೇವಲ ಈ ಒಂದು ಏನು ಬಂಬ್ ಇರತಕ್ಕಂಥ ಟೈರ್ಗಳಿರ್ತಕ್ಕಂಥ ಒಂದು ಟ್ಯೂಬ್ಗಳ ಮೇಲೆ ದಾಟ್ತಾ ಇರುವಂಥದ್ದು ತಾವು ನೋಡ್ಬೋದು. ಯಾವ ಥರ ಮಕ್ಕಳು ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಈ ನಿಂಗಾಪುರ ಗ್ರಾಮಕ್ಕೆ ಬರ್ತಾ ಇದ್ದಾರಂತೆ. ತಾವು ಆ ಕಡೆ ಇರ್ತಕ್ಕಂಥ ಒಂದು 30ಕ್ಕೂ ಹೆಚ್ಚು ಕುಟುಂಬಗಳು ಅವೆಲ್ಲ ಜನವಸತಿ ಏನಿದೆ ಅವೆಲ್ಲವೂ ಕೂಡ ಅವರು ತೋಟ ಗದ್ದೆಗಳಲ್ಲಿರುವಂಥದ್ದು. ಆ ಗದ್ದೆಗಳಿರ್ತಕ್ಕಂಥ ಏನು ಮಕ್ಕಳಿದ್ದಾರೆ, ಮಕ್ಕಳು ದಿನಾಲು 25ಕ್ಕೂ ಹೆಚ್ಚು ಮಕ್ಕಳು ಈ ನಿಂಗಾಪುರ ಕನ್ನಡ ಶಾಲೆಗೆ ಬರುವಂಥದ್ದು. ಹೀಗಾಗಿ ತಾವು ನೋಡ್ಬೋದು ಯಾವ ಥರ ಹರಸಾಹಸ ಪಟ್ಕೊಂಡು ಕಳೆದ 6 ತಿಂಗಳ ಗಂಟಲೆ ಈ ಒಂದು ಸರ್ಕಸ್ ರೆಗ್ಯುಲರ್ ಆಗಿರುವಂಥದ್ದು. ಮತ್ತು ಈ 50ಕ್ಕೂ ಹೆಚ್ಚು ಫೂಟ್ ಇರತಕ್ಕಂಥ ನೀರೇನಿದೆ ಒಂಚೂರು ಹೆಮ್ಮಾರಿದ್ರೆ ಏನಂದರೆ ಅಲ್ಲಿ ಪ್ರಾಣಕ್ಕೆ ಅಪಾಯ ಅಂತ ಹೇಳ್ಬೋದು. ತಾವು ನೋಡ್ಬೋದು ಯಾವ ಥರ ಅವರು ಬರ್ತಾ ಇದ್ದಾರೆ ಅಂತೇಳಿ. ಅವರೇ ಅಂದರೆ ಸೆಲ್ಫ್ ಸರ್ವಿಸ್ ಒಂದು ಈ ಕಡೆ ಜಗ್ಗುವುದು ಮತ್ತು ಆ ಕಡೆ ಒಂದು ಹಗ್ಗವನ್ನು ಜಗ್ಗುವುದು. ಈ 300ಕ್ಕೂ ಹೆಚ್ಚು ಫುಟ್ ಇರತಕ್ಕಂಥ ಈ ಹಗ್ಗ ಏನಿದೆ, ಈ ಹಗ್ಗದ ಮೇಲೆ ಒಂದು ಸರ್ಕಸ್ ಮಾಡೋದ್ರ ಮುಖಾಂತರ ಇಲ್ಲಿ ಬರ್ತಾರೆ. ಅವರನ್ನು ಮಾತನಾಡಿಸೋಣ. ಎಲ್ಲಿ ಆ ಕಡೆನೇ ಬಂದ್ರಿ? ಅಲ್ಲಿಂದ ಬಂದಿರಿ. ಏನೇ ದಿನ ದಿವಸ ಹಿಂಗ ಬರ್ತೀವ್ರಿ. ಯಾವ ಸ್ಕೂಲ್ ಹೋಗ್ತೀರಿ? ಕದ್ರಿದಡ್ಡಿ ಸಾಲಿ. ಕದ್ರಿದಡ್ಡಿ. ನಿಮಗೆ ಈಗ ಅಂಜಿಕೆ ಬರಂಗಿಲ್ಲ? ಇಲ್ರಿ, ಬರ್ತೈತ್ರಿ ಸ್ವಲ್ಪ. ಮತ್ತೆ ನೀರು ಆಳ ಭಾಳ ಐತಿ. ಹ್ಞೂ ರೀ. ಮತ್ತೆ ಏನು ಅನ್ಸೈತಿ ನಿಮಗೀಗ? ಇಲ್ಲಿ ಏನು ಬ್ರಿಡ್ಜ್ ಬೇಕು? ಇಲ್ಲಿ